ಇವತ್ತು ನಾವು ಬಂದಿದ್ದು ಮದುವೆಗೆ ಒಂಟ್ರಲ್ಲೇ ಇಡಿಸ್ಕೊಂತ ವಿಡಿಯೋ ಅಂದ್ಕೊಳ್ಳೋಣ ಹೊಂಟು ಬಿಟ್ರ ಈ ಕಡೆ ಬರ್ಲಿ ಮತ್ತೆ ಯಾರ್ಯಾರು ಬಂದಿಲ್ಲ ನಮ್ಮ ದೋಸ್ತರು ಬಾರಿ ಕೈ ಕಾಲೆಲ್ಲ ಎತ್ತು ಬಿಟ್ರ. ಭಾಳ ಮಂದಿ ಇದ್ದೂರೊಳಗೆ ಇದ್ದವ್ರು ಬಂದಿಲ್ಲ, ಅದೊಂದು ಸ್ವಲ್ಪ ಭಾಳ ಬೇಜಾರು. ಅವರು ಹಚ್ಚಲಾರವ್ರು ಕಾಲ್ ಮಾಡಿ ಎಲ್ಲರಿಗೂ ಹಚ್ಚಿ ಅಷ್ಟು ಡೆಡಿಕೇಶನ್ ಕೊಟ್ಟು ಹಚ್ಚಾರ ಅಂದಮೇಲೆ ಮತ್ತೆ ಆಲ್ಮೋಸ್ಟ್ ಅವ್ರು ಬಂದರೆ ಚಲೋ ಇರುತ್ತೆ. ಈಗ ನಮ್ಮ ದೋಸ್ತರು ಸಿಗಬೇಕಂದ್ರೆ ಅವ್ರವ್ರ ಮದುವೆ ಹುಟ್ಟಿಗೆ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಕೊಂತ ಯಾರು ಕಮೆಂಟ್ ಹಾಕಲ್ಲ ಅನ್ನೊಂದು ಗೊತ್ತು. ಸುಮ್ಮಂಗ ಸಲ್ಲಾಡ್ಬೇಕು. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸುಸ್ವಾಗತ್ರಿ. ಇವತ್ತು ನಾವು ಬಂದಿದ್ದು ಮದುವೆಗೆ ಒಂಟ್ರಲ್ಲೇ ಇಡಿಸ್ಕೊಂತ ಗೈಸ್ ವಿಡಿಯೋ ಅಂದ್ಕೊಳ್ಳೋಣ ಹೊಂಟು ಬಿಟ್ರ ಈ ಕಡೆ ಬರಲಿ. ಈಗ ಸೀದಾ ಮದುವೆ ಬಂದಿದೆ. ಈಗ ಯಾರ್ದು ನಮ್ಮ ಕ್ಲಾಸ್ಮೇಟಿಕ್ಕಿಂದ ಮದುವೆ ಐತಿ. ಅದ್ರಾಗ ಬರೇ ನಾನು ಇವ ಆಟ ಬಂದೀವಿ, ನಾನು ಅದೇ ಬರ್ರಿಲ್ಲ. ಈಗ ನಾವು ಬಂದೀವಿ ರೀ ಫೈನಲ್ ಮ್ಯಾರೇಜ್. ಇದಕ್ಕೆ ಇನ್ನೊಂದೇನಂದ್ರೆ ನಾನು ಅಬ್ಬಿ ಇವ್ರು ಅಷ್ಟೇ ಬಂದಿರೋದು, ಮತ್ತು ಯಾರ್ಯಾರು ಬಂದಿಲ್ಲ. ನಮ್ಮ ದೋಸ್ತರು ಭಾರಿ ಕೈ ಕಾಲೆಲ್ಲ ಎತ್ತು ಬಿಟ್ರ. ಬಂದಿದ್ದ ನಮ್ಮ ಇವ ಅಷ್ಟ. ಆದರೂ ಮ್ಯಾಚಿಂಗ್ ಬಿಟ್ಟೆ ಎಲ್ಲ ಕುರ್ಚೆ ಎಲ್ಲೆಲ್ಲೋ ನೀನೇ ಅಲ್ಲೋ. ಫೈನಲಿ ಕ್ಲಾಸ್ಮೇಟ್ ಜಾಸ್ತಿ ಈ ಕಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಾಪಿರೈಟ್ ಬಂದ್ಬಿಡ್ತೈತೆ. ಹಲವಂತ ಕಾಪಿರೈಟ್ ಬರುತ್ತೆ ಸಾಂಗಿಗೆ. ಫೈನಲಿ ಅಂದರೆ ಎಲ್ಲ ಮದುವೆ ಎಲ್ಲ ಏನೇನೈತಿ ಎಲ್ಲ A to Z ಯಾಕಂದ್ರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ರೀ. ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಸೈಟಿಗೆ ಸೀದಾ ಬಂದಿರಿ. ಈಗ ಜ್ಯೂಸ್ ಕುಡಿಯೋಕೆ ಬಂದಿವಿ ಎಲ್ಲಮ್ಮ ಅಭಿ. ಈಗ ಕುಡಿದು ಸೀದಾ ಹೋಗೋಣ. ಗೈಸ್ ಈಗ ಫೈನಲಿ ಈಗ ಅಂತಲ್ರಿ ಭಾಳ ಆಗೈತ್ರಿ. ಈಗ ಅವಾಗ ಟೈಮ್ ಅವಾಗ 9:40 ಆಗೈತ್ರಿ. ಈಗ ಶಾಪಿಗೆ ಹೋಗೋ ಟೈಮ್ ರೀ. ಇನ್ನೊಂದು ಏನಂತಂದ್ರೆ ಇವತ್ತು ನಾವು ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದೇನಂದ್ರೆ ಮ್ಯಾರೇಜಿಗೆ ನಮ್ಮ ಹುಡುಗರು ಬರ್ತಾರಂತಂದು. ಭಾಳ ಮಂದಿ ಅಲ್ಲ, ಯಾರೂ ಬಂದೇ ಇಲ್ಲ. ನಾನು ನಮ್ಮ ಎಲ್ಲಮ್ಮ ನಮ್ಮ ಅಭಿಯವ್ರು ಆಟ ಹೋಗಿದ್ವಿ. ಅದಾದಮೇಲೆ ವರುಣದು ಅದೇ ಅಂದಲ್ಲಿ ಇವತ್ತು ವರುಣದು ಸ್ವಲ್ಪ ಭಾಳ ಬ್ಯುಸಿ ಇದ್ದ. ಅದನ್ನು ಈಗ ಹೆಂಗೋ ಫ್ರೀ ಮಾಡಿಕೊಂಡು ಕರೆಕ್ಟ್ ಊಟ ಟೈಮಿಗೆ ನಾವು ಇನ್ನೇನು ಹೋಗ್ಬೇಕು ಊಟಕ್ಕೆ. ಅವಾಗ ಹಚ್ಚಿದ ಭಾಳ ಆಯ್ತಿರಲಿಲ್ಲ ಅಂತಂದಾಗ ಅವಾಗ ಅವನು ಬಂದ ಕರೆಕ್ಟ್ ಟೈಮಿಗೆ. ಅದೊಂದು ಆಯ್ತು. ಭಾಳ ಮಂದಿ ಇದ್ದೂರೊಳಗೆ ಇದ್ದವರು ಬಂದಿಲ್ಲ, ಅದೊಂದು ಸ್ವಲ್ಪ ಭಾಳ ಬೇಜಾರು. ಆಯಿತು ಬೆಂಗಳೂರಿಗೆಲ್ಲ ಹೋದವ್ರು ಕೆಲಸ ಮಾಡೋಕೆ ಹೋದಾರೆ, ಆಯ್ತು ಆಗಲಿಲ್ಲ ಬರಲಿಲ್ಲ ಓಕೆ ಎಕ್ಸೆಟ್ರಾ. ಅವರು ಹಚ್ಚಲಾರವ್ರು ಕಾಲ್ ಮಾಡಿ ಎಲ್ಲರಿಗೂ ಹಚ್ಚಿ ಅಷ್ಟು ಡೆಡಿಕೇಶನ್ ಕೊಟ್ಟು ಹಚ್ಚಾರ ಅಂದಮೇಲೆ ಮತ್ತೆ ಆಲ್ಮೋಸ್ಟ್ ಅವ್ರು ಬಂದರೆ ಚಲೋ ಇರುತ್ತೆ. ಯಾರ್ಯಾರು ಇರಲಿ ಗೈಸ್, ಏನಾರು ಇರಲಿ ಫೋನ್ ಹಚ್ಚಿ, ಅದ್ರಾಗ ನಮ್ಮ ದೋಸ್ತರು ಯಾರು ನಮ್ಮ ಕ್ಲಾಸ್ಮೇಟಲ್ಲಿ ಯಾರ್ಯಾರು ಇರಲಿ ಫೋನ್ ಹಚ್ಚಿ ಕರ್ದಾರ ಅಂದಮ್ಯಾಗ ನಾರ್ಮಲ್ ವೆಡ್ಡಿಂಗ್ ಕಾರ್ಡ್ ಇದ್ರಾಗ ಹಾಕ್ಯಾರ. ಇದ್ರಾಗ ಎಕ್ಸಾಂಪಲ್ ಗ್ರೂಪ್ನಾಗಿರಲಿ ಎಕ್ಸೆಟ್ರಾ ಹಾಕಿ ನಾರ್ಮಲ್ ಬರ್ರಿ ಅಂತಂದರೆ ಅವಾಗ ಆಯ್ತು 50-50 ಇರ್ತಾವೆ, ಹೋಗ್ಬೋದು ಇಲ್ಲಾಂದ್ರೆ ಇಲ್ಲ. ಫೋನ್ ಹಚ್ಚಿ ನಂಬರ್ ತೊಗೊಂಡು ಹಚ್ಚಿ ಕರ್ದಾರ ಅಂದಮ್ಯಾಗ ರೆಸ್ಪೆಕ್ಟ್ ಕೊಡ್ಬೇಕು. ಯಾರ್ಯಾರು ಬಂದಾರ ಅವ್ರಿಗೆ ಹೇಳಾಗತ್ತಿರೋದು ಆಯಿತು. ಈಗ ನೀನು ಫ್ರೀ ಐದಿ ಹೋಗಿ ಓಕೆ ಏನಾರ ಅನ್ಕರಿ, ನಾ ಏನು ಹಂಗಂತ ಅನ್ನಕತ್ತಿಲ್ಲ. ಅಕಸ್ಮಾತ್ ಸ್ವಲ್ಪ ಅದೇನು ಭಾಳ ತಿಳಿದಿನ ಏನು ಹೋಗ್ತಿದ್ದಿಲ್ಲ. ಅವ ಆಡಲಿ ಅಂದರೆ 2 hours ಹೋಗೋದು, ಗಿಫ್ಟ್ ಕೊಡೋದು, ಫೋಟೋ ತಕ್ಕೊಳೋದು, ಊಟ ಮಾಡೋದು, ಬರೋದು ಇಷ್ಟೇ ಗೈಸ್. ಅದೇನಂದ್ರೆ ಒಂದು ಚಲೋ ಮೆಮೊರಿ ಆಗುತ್ತೆ. ಯಾಕಂದರೆ ಈಗ ನಮ್ಮ ದೋಸ್ತರು ಸಿಗಬೇಕಂದ್ರೆ ಅವ್ರವ್ರ ಮದುವೆ, ಅದು ಬಿಟ್ಟು ಏನು ಈಗ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಏನಾರು ಮಾಡಿದ್ರೆ ಬರೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಡೇ ಒಬ್ರದ್ದು ಫ್ರೀ ಇದ್ದರು ಇನ್ನೊಬ್ರದ್ದು ಫ್ರೀ ಇರೋಕ್ಕಾಗಲ್ಲ. ಅಷ್ಟೆಲ್ಲ ಹಾಗೆ ಆಗ್ತೈತಿ. ಅದಕ್ಕೆ ನಾ ಏನು ಹೇಳೋದು, ಆಲ್ಮೋಸ್ಟ್ ಆಲ್ ಇದ್ದರೆ ಫ್ರೆಂಡ್ಸ್ ಅವ್ರವ್ರ ಮದುವೆ ಆಟಾಗ ಫ್ರೀ ಆಗೋದು, ಆವಾಗ ಬಂದು ಸ್ಪೆಂಡ್ ಮಾಡೋಕ್ಕಾಗೋ ಟೈಮು ಆಲ್ಮೋಸ್ಟ್ ಆಲ್ ಫ್ರೀ ಮಾಡ್ಕೊಳಕ್ಕೆ ನೋಡ್ರಿ. ಒಂದು ದಿನ ಹಾಡಲಿ ಅನ್ನಂತ ಆಯ್ತು. ಇನ್ನೇನಪ್ಪ ಹಂಗೆ ನೀವು ದುನಿಯಾ ಅನ್ರಿ ನನ್ನ ಮ್ಯಾಗ ಏನು ತೊಗೊಳಲ್ಲ. ಏನೋ ಒಂದು ಒಳ್ಳೆ ಚಲೋ ಮೆಮೊರಿ ಆಗುತ್ತೆ, ಒಂದು ಚಲೋ ಇದು ಸಿಗುತ್ತೆ, ಮಾಡೋಕ್ಕೆ ಚಲೋ ಇರ್ತದೆ ಗೈಸ್. ಎಲ್ಲರೂ ಬೀಟಪ್ ಆಗೋದಿರುತ್ತೆ. ನನಗೆ ಖುಷಿ ಎಲ್ಲರೂ ಸಿಗೋದೊಂದು. ಈಗ ನಾವು ಎಲ್ಲಮ್ಮ ಅಭಿ ಎಲ್ಲರೂ ಇಲ್ಲಿರೋರು ಓಕೆ, ಐವಿಲ್ಲ ನಾವು ನೋಡ್ತೀವಿ ಎಕ್ಸೆಟ್ರಾ. ಹೋಗಿರ್ತೀರಿ ದೂರ ಓದಕ್ಕೆಲ್ಲ ಬಂದು ಸಲ ಮೀಟ್ ಆದರೆ ಚಲೋ ಇರುತ್ತೆ. ಇದನ್ನು ಚಲೋ ಬಂದ್ರೆ ಭಾಳ ಖುಷಿ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರು ಕರೀಲಿ, ನನ್ನ ಮದುವೆ ಕರೆದ್ರು ಎಲ್ಲರೂ ಬರ್ರಿ, ಎಲ್ಲರಿಗೂ ನಾನು ಫೋನ್ ಹಚ್ಚ ಕರಿತೀನಿ, ಎಲ್ಲರೂ ಬರಬೇಕಂತ ಹೇಳ್ತೀನಿ. ಈಗ ನಮ್ಮ ದಿನ ಭಾಳ ದೂರ ಇರುತ್ತೆ ಬಿಡ್ರಿ. ಈಗೀಗ ಯಾರು ಮದುವೆಗೆ ಇರ್ತಾರೆ ಅವಾಗೆಲ್ಲ ಮಕ್ಕಳು ಮರಿ ಎಕ್ಸೆಟ್ರಾ ಕರ್ಕೊಂಬಂದಿರ್ತಾರೆ, ಅದು ಕರ್ಕೊಂಬರ್ತಾರೆ ಅವ್ರವ್ರು. ಇದಕ್ಕೆ ಎಸ್ ಲೆಟ್ಸ್ ಗೋ ಗೈಸ್. ನಮ್ಮದು ಇನ್ನೂ ಹಾಡಲಿ ಇನ್ನೊಂದು ಹಬ್ಬ ಅಂದರೂ ಒಂದು 5 ವರ್ಷ ಇರುತ್ತೆ ರೀ. ಯಾಕಂದ್ರೆ ಇನ್ನು ನಮ್ಮ ತಂಗಿಯವ್ರದ್ದು ಇರುತ್ತೆ, ನಮ್ಮ ಅಣ್ಣವ್ರದ್ದು ಇರುತ್ತೆ, ಇನ್ನು ನಮ್ಮ ಅಕ್ಕವ್ರದ್ದು ಇರುತ್ತೆ, ಇವ್ರದ್ದೆಲ್ಲ ಮುಗಿಸೋದಿರುತ್ತೆ. ಅವೆಲ್ಲ ನಮ್ಮ ಕರ್ತವ್ಯ ಇರ್ತವೆ, ಸೊ ಎಲ್ಲ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲರೂ ನಿಮಗೆ ಸ್ವಲ್ಪ ರಿಕ್ವೆಸ್ಟ್ ಏನಂದ್ರೆ ಫೋನ್ ಹಚ್ಚಿ ಕರೆದಾರ ಅಂದ್ಮ್ಯಾಗ
ಬರೋದು ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಅಂತ ಹೇಳ್ಕೊಂತ ಫ್ರೀ ಮಾಡ್ಕೊಂಡೇ ಬರ್ರಿ. ಅಕಸ್ಮಾತ್ ಭಾಳ ಕುತ್ತಿಗೆ ಮಟ್ಟ ಇತ್ತಂದ್ರೆ ಅವಶ್ಯಕತೆ ಏನಿರಲ್ಲ ಬರೋದು, ಆದರೆ ಇದ್ರೆ ಬಂದರೆ ಚಲೋ ಇರಲಿ ಅಂತ ಹೇಳ್ಕೊಂತ ಲೆಟ್ಸ್ ಗೋ ಗೈಸ್. ಈಗ ಮತ್ತೆ ಇನ್ನು ಯಾರ್ರದ್ದು ಏನಿರುತ್ತೆ ಹೋಗೋಣ ಮಾಡೋಣ. ಲೆಟ್ಸ್ ಗೋ. ಇದು ಶಾಪಿಗೆ ಹೋಗೋದೈತಿ, ಫಸ್ಟು ಊಟ ಮಾಡೋದೈತಿ. ಇವತ್ತು ಅನಾವತ್ತ ಕ್ರೇಜಿ ಡಿಶ್ ಆದಂಥ ಇವತ್ತೇನು ಅಂಥದ್ದೇನು ಕ್ರೇಜಿ ವೀಡಿಯೋ ಏನಿಲ್ಲ. ಈಗ ಊಟಕ್ಕೆ ನಾನೀಗ ಮಾಡಾಕತ್ತಿರೋದು ಬಿಸಿ ಬಿಸಿ ರೊಟ್ಟಿ. ಅದ್ರಾಗ ರೊಟ್ಟಿ ಗುಡಿಯನ್ನು ಏನು ಮಾಡಾಕೈತಿ ಹೇಳ್ದೆ? ಹಾಂ, ಮೂಟಿ ಗಾಯ್ಸ್. ಅದು ಆಲ್ಮೋಸ್ಟ್ ನಿಮಗೆ ಎಲ್ಲ ವೀಡಿಯೋ ತೋರಿಸ್ತೀನಿ. ಅಕಸ್ಮಾತ್ ನೋಡಿಲ್ಲ ಮಾಡಿಲ್ಲ ಮುಟ್ಟಿಗೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕಮೆಂಟಾಗಿ ಎಸ್ ಅಂತ ಹಾಕ್ರಿ, ಇಲ್ಲ ಅಂತಾರೆ ಹಾಕ್ರಿ, ನೋಡಿಲ್ಲ ಅಂತಂದ್ರೆ ನೋ ಅಂತಂದು ಹಾಕ್ರಿ. ಮುಟ್ಟಿಗೆ ಬಗ್ಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಕೊಂತ ಯಾರೂ ಕಮೆಂಟ್ ಹಾಕಲ್ಲ ಅನ್ನೋದು ಗೊತ್ತು. ಸುಮ್ಮಂಗ ಸಲ್ಲಾಡ್ಬೇಕು. ಕರೆಕ್ಟ್ ಅವನೇ ಯಾರು ಹಾಕ ವಿಡಿಯೋನೇ ನೋಡೋವಲ್ರಿ, ಮೇಲೆ ಹಾಕೋದು ದೂರ. ಅದೇ ಗೈಸ್ ಲೆಟ್ಸ್ ಗೋ. ಈಗ ಮುಟ್ಟಿಗೆ ತಿನ್ನೋಣ. ಮುಟ್ಟಿಗೆ ಹೆಂಗಿರ್ತಂತ ತೋರಿಸ್ತೀನಿ. ಲೆಟ್ಸ್ ಗೋ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಮುಟ್ಟಿಗೆ ಗೈಸ್. ಇದೇನು ಪೂರ ರೊಟ್ಟಿಲಿಂದ ಮಾಡಿರ್ತಾರೆ, ಬಿಸಿ ಬಿಸಿ ರೊಟ್ಟಿಲಿಂದ. ಇದಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ಖಾರ ಗೀರ ಗುರಾಳ ಪುಡಿ ಅವು ಚಟ್ನಿ ಅದು ಇದು ಹಾಕಿ ಬೇಸ್ ಜಜ್ಜಿ ಈ ಥರ ರೌಂಡ್ ಮಾಡಿ ಕೊಡ್ತಾರೆ. ಅಂದರೆ ಈಗ ಸಣ್ಣ ಸಣ್ಣ ಹುಡ್ರಿದ್ದಾಗ ರೊಟ್ಟಿ ತಿನ್ನಲ್ಲ, ಹಿಂಗೆ ಹರ್ಕೊಂಡು ತಿನ್ಬೇಕು, ಮುರ್ಕೊಂಡು ತಿನ್ಬೇಕು ಅನ್ನೋದಿರ್ತಲ್ಲ, ಪಲ್ಯ ಹಚ್ಚೋದು ಅವಕ್ಕೆಲ್ಲ ಬೇಸರ ಆಗುತ್ತಲ್ಲ, ಅವಾಗ ಈ ಥರ ಮಾಡಿ ಬಿಸಿ ಬಿಸಿ ಕೊಟ್ಟುಬಿಟ್ಟು ಅಂದರೆ ಇದು ಮತ್ತು ಬಿಸಿದಾಗ ಮಾಡಬೇಕು, ಬಿಸಿದಾಗ ತಿನ್ನಬೇಕು. ಈ ಥರ ಮಾಡಿ ಕೊಟ್ಟರೆ ಟೇಸ್ಟ್ ಅಂತೂ ಅದನ್ನೆಲ್ಲ ಲಿಟ್ರಲ್ಲಿ ಇದಿರುತ್ತೆ.